ಸ್ನೇಹಿತರೆ, ನಮಸ್ಕಾರ. ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಇತರ ಆರೋಪಿಗಳ ಪಾಲಿಗೆ ಗುರುವಾರ ಒಂದು ರೀತಿಯಲ್ಲಿ ಬ್ಯಾಟೆಯಾಗಿ ಪರಿಣಮಿಸಿತು. ದರ್ಶನ್ನು ಬೇಲ್ ಅರ್ಜಿಯನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ JB ಫರ್ದಿವಾಲಾ ಹಾಗೂ ಜಸ್ಟಿಸ್ R ಮಹಾದೇವನ್ ಅವರ ಪೀಠದಲ್ಲಿ ಗುರುವಾರ ನಡೆಯಿತು. ದರ್ಶನ್ಗೆ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿರುವಂಥ ಜಾಮೀನನ್ನು ರದ್ದು ಕೋರಿ ಸಲ್ಲಿಸಿದಂತಹ ಮೇಲ್ಮನವಿ ಅರ್ಜಿ ಇದು. ಈ ಅರ್ಜಿಯ ವಿಚಾರಣೆಯ ವೇಳೆ ನಟ ದರ್ಶನ್ಗೆ ಜಾಮೀನು ನೀಡಿದಂಥ ಹೈಕೋರ್ಟನ್ನು ತೀವ್ರವಾಗಿ ಟೀಕಿಸಿದೆ. ಜೊತೆಗೆ ಹೈಕೋರ್ಟ್ ಆದೇಶಕ್ಕೆ ತೀವ್ರವಾದಂಥ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಮೇಲ್ನೋಟಕ್ಕೆ ದರ್ಶನ್ಗೆ ಜಾಮೀನು ನೀಡುವಾಗ ಹೈಕೋರ್ಟ್ ನ್ಯಾಯಾಂಗ ಅಧಿಕಾರವನ್ನು ಅಸಮಂಜಸವಾಗಿ ಬಳಕೆ ಮಾಡಿದೆ ಅನ್ನೋದು ಇಲ್ಲಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಮತ್ತು ನೇರವಾಗಿ ಅದನ್ನು ಹೇಳಿದೆ ಕೂಡ. ಇವೆಲ್ಲವನ್ನು ಕೂಡ ಗಮನಿಸಿದರೆ ದರ್ಶನ್ಗೆ ಬೇಲ್ ಅರ್ಜಿ ಕ್ಯಾನ್ಸಲ್ ಆಗುವಂತಹ ಬಹುತೇಕ ಲಕ್ಷಣಗಳು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಷ್ಟೇ ಅಲ್ಲ, ಕೆಳ ಕೋರ್ಟ್ನಲ್ಲಿ ಜಡ್ಜ್ ಇಂತಹ ತಪ್ಪು ಮಾಡಿದರೆ ಒಪ್ಪಿಕೊಳ್ಳಬಹುದು, ಆದರೆ ಹೈಕೋರ್ಟ್ ಜಡ್ಜ್ ಹೀಗೆ ಮಾಡಿದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿದೆ. ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿರುವಂಥ ಸುಪ್ರೀಂ ಕೋರ್ಟ್ ಈಗ ನಾವು ಇದನ್ನು ಕಾಯ್ದಿರಿಸ್ತೇವೆ, 10 ದಿನಗಳ ನಂತರ ಇದರ ಬಗ್ಗೆ ತೀರ್ಪನ್ನು ಕೊಡ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದೆ. ಹೈಕೋರ್ಟ್ ತನ್ನ ಆದೇಶವನ್ನು ವಿವರಿಸಿರುವಂಥ ರೀತಿಯಲ್ಲಿ ನೋಡಿದರೆ, ಕ್ಷಮಿಸಿ, ಹೈಕೋರ್ಟ್ ಬೇರೆ ಕೇಸ್ಗಳಲ್ಲೂ ಕೂಡ ಹೀಗೆ ಆದೇಶ ನೀಡುತ್ತಾ ಅಂಥೇಳಿ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಹೈಕೋರ್ಟ್ ತನ್ನ ಜಾಮೀನು ಆದೇಶಕ್ಕೆ ನೀಡಿರುವಂಥ ಕಾರಣಗಳು ಸಮರ್ಪಕವಾಗಿಲ್ಲ. ವಿಶೇಷವಾಗಿ ಇಂತಹ ಹತ್ಯೆ ಕೇಸ್ನಲ್ಲಿ ಬಂಧನದ ಕಾರಣವನ್ನು ತಿಳಿಸಿಲ್ಲ. ಹಾಗಾಗಿನೇ ಹೈಕೋರ್ಟ್ ಇಂಥ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಆದೇಶದ ಬಗ್ಗೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ನಾವು ಆರೋಪಿಗಳು ತಪ್ಪಿತಸ್ಥರು ಅಥವಾ ಆರೋಪಿಗಳು ಖುಲಾಸೆ ಅಂಥೇಳಿ ಯಾವುದೇ ತೀರ್ಪನ್ನು ನೀಡಲ್ಲ. ಹೈಕೋರ್ಟು ಖುಲಾಸೆಯ ತೀರ್ಪನ್ನು ನೀಡಿದೆ ಅಂತ ಹೇಳಿಬಿಟ್ಟು ನಿಮಗೆ ಅನಿಸೋದಿಲ್ವೇ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಹೈಕೋರ್ಟ್ ನೀಡಿರುವಂಥ ಜಾಮೀನನ್ನು ರದ್ದುಪಡಿಸಬೇಕು ಅಂತ ಹೇಳಿಬಿಟ್ಟು ಈ ಅರ್ಜಿ ಸಲ್ಲಿಕೆ ಆಗಿತ್ತು. ನಟ ದರ್ಶನ್ ಪರ ಸಿದ್ಧಾರ್ಥ ದಾವೆ ಹಾಜರಾಗಿ ವಾದವನ್ನು ಮಂಡಿಸಿದರು. ಬೆಂಗಳೂರು ಪೊಲೀಸರ ಪರ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಂಡಿಸಿದರು. ಇನ್ನು ರೇಣುಕಸ್ವಾಮಿಯ ಹತ್ಯೆ ಕೇಸನ್ನು ನಿತ್ಯ ವಿಚಾರಣೆ ನಡೆಸಿ 6 ತಿಂಗಳುಗಳಲ್ಲಿ ವಿಚಾರಣೆ ಪೂರ್ಣಗೊಳಿಸುವುದಾಗಿಯೂ ಕೂಡ ರಾಜ್ಯ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು ಕೂಡ. ಬೇರೆ ಕೈದಿಗಳು ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಕುಳಿತಿರುವಾಗ ಈ ಕೇಸ್ನ ವಿಚಾರಣೆ ಏಕೆ ವಿಶೇಷ ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡಿಸಲಾಯಿತು. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳು ದರ್ಶನ್ ಆರೋಗ್ಯದ ಬಗ್ಗೆ ನೀಡಿದಂಥ ವರದಿಯನ್ನು ಸಿದ್ಧಾರ್ಥ ಲೂತ್ರಾ ಅವರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡ್ತಾರೆ. ಜೊತೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯ ನ್ಯೂರಾಲಜಿ ವೈದ್ಯರು ದರ್ಶನ್ ಆರೋಗ್ಯದ ಬಗ್ಗೆ ನೀಡಿದಂಥ ವರದಿಯೂ ಕೂಡ ಸಲ್ಲಿಕೆಯಾಗಿದೆ. ವಿಚಾರಣೆ ಆರಂಭ ಆಗ್ತಿದ್ದಂತೆ ಬೆಂಗಳೂರು ಪೊಲೀಸರ ಪರ ವಕೀಲರು ಸಿದ್ಧಾರ್ಥ ಲೂತ್ರಾ ವಾದವನ್ನು ಮಂಡನೆ ಮಾಡ್ತಾರೆ. ಪೊಲೀಸರು ಚಿತ್ರದುರ್ಗದ ರೇಣುಕಸ್ವಾಮಿಯ ಹತ್ಯೆ ಕೇಸ್ನ ತನಿಖೆಯನ್ನು ನಡೆಸಿರುವಂಥ ವಿಧಾನದ ಬಗ್ಗೆ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರ್ತಾರೆ. ಜೊತೆಗೆ ಇಲ್ಲಿ ಯಾವ ಆಧಾರದ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ. ಆನಂತರ ಪಟ್ಟಣಗೆರೆ ಶೆಡ್ನಲ್ಲಿ ಏನಾಯಿತು, ಅಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ಸಿದ್ಧಾರ್ಥ ಲೂತ್ರಾ ವಿವರಿಸ ಹೋಗ್ತಾರೆ. ಹಾಗೆಯೇ ಪೊಲೀಸರ ಕ್ರಮಗಳನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಹಂತವಾಗಿ ಕೋರ್ಟ್ನ ಎದುರುಗಡೆ ಸಿದ್ಧಾರ್ಥ ಲೂತ್ರಾ ಸ್ಪಷ್ಟಪಡಿಸ್ತಾ ಹೋಗ್ತಾರೆ, ವಿವರಿಸ್ತಾ ಹೋಗ್ತಾರೆ. ಇದಕ್ಕೆ ಪ್ರತಿವಾದಿಸಿದಂಥ ಸುಪ್ರೀಂ ಕೋರ್ಟು ಫೋಟೋದಲ್ಲಿ ಎಲ್ಲ 7 ಮಂದಿಯೂ ಕೂಡ ಇದ್ದಾರಾ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳುತ್ತೆ. ಸಾಕ್ಷಿಗಳು ಆರೋಪಿ ದರ್ಶನ್ ಜೊತೆ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಆರೋಪಿಗಳು ಹತ್ಯೆಯ ನಂತರ ಈ ರೀತಿ ಫೋಟೋ ವಿಡಿಯೋವನ್ನು ತೆಗೆದು ಬೇರೆಯವರಿಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಎಂತಹ ಅಚ್ಚರಿ ಇದು ಅನ್ನುವಂಥ ವಿಚಾರವನ್ನು ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುತ್ತೆ. ಬಳಿಕ ವಾದ ಮುಂದುವರಿಸಿದಂಥ ಸಿದ್ಧಾರ್ಥ ಲೂತ್ರಾ A1 ಪವಿತ್ರ ಗೌಡ ದರ್ಶನ್ ಜೊತೆಯಾಗಿ ವಾಸವನ್ನು ಮಾಡ್ತಾ ಇದ್ರು. ಪವಿತ್ರ ಗೌಡ ದರ್ಶನ್ ಜೊತೆಯಲ್ಲೇ RR ನಗರದ ಮನೆಯಲ್ಲಿ ವಾಸವಿದ್ರು. A2 ದರ್ಶನ್ ಡಿ ಬಾಸ್ ದರ್ಶನ್ ಅಂತಲೂ ಕೂಡ ಕರೀತಾರೆ ಅಂತಲೂ ಕೂಡ ವಕೀಲ ಸಿದ್ಧಾರ್ಥ ಲೂತ್ರಾ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲೂ ಇಂದು ಡಿ ಬಾಸ್ ಪದವೇ ಬಳಕೆ ಬಂದಿತ್ತು. ಇನ್ನು ಈ ಹತ್ಯೆಯ ಹಿಂದಿನ ಉದ್ದೇಶ ಏನಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಬೆಂಗಳೂರು ಪೊಲೀಸರ ಪರ ವಕೀಲರಿಗೆ ಕೇಳ್ತಾರೆ. ಇದಕ್ಕೆ ಉತ್ತರಿಸಿದಂಥ ಲೂತ್ರಾ, ಈ ರೇಣುಕಸ್ವಾಮಿ ಪವಿತ್ರಗೆ ಮೆಸೇಜ್ ಮಾಡಿದ್ದಾನೆ, ಬಳಿಕ ಪವಿತ್ರ ಇದನ್ನು A3 ಪವನ್ಗೆ ಹೇಳಿದ್ದಾಳೆ. A3 ಪವನ್ ಬಳಿಕ ರೇಣುಕಸ್ವಾಮಿ ಜೊತೆಗೆ ತಾನೇ ಪವಿತ್ರ ಅನ್ನೋ ರೀತಿಯಲ್ಲಿ ನಟಿಸಿ ಸಂಪರ್ಕದಲ್ಲಿದ್ದ. ಇದು ದರ್ಶನ್ ಗೊತ್ತಾಗುತ್ತೆ. ದರ್ಶನ್ ಕೋಪಗೊಳ್ತಾನೆ. ಬಳಿಕ ರೇಣುಕಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪನ್ನು ಮಾಡಿಸಿ ಶೆಡ್ಡಿಗೆ ಕರ್ಕೊಂಬಂದು ಇಲ್ಲಿ ಆತನನ್ನು ಮುಗಿಸಿಬಿಡುತ್ತಾರೆ ಅಂತೇಳ್ಬಿಟ್ಟು ಎಳೆಯಾಗಿ ವಿವರಿಸ್ತಾರೆ. ದರ್ಶನ್ ಜೈಲಿನಿಂದ ಬಂದ ಬಳಿಕ ಸಾರ್ವಜನಿಕ ಸಭೆಗೆ ಹಾಜರಾಗಿದ್ದಾನೆ. ಮೆಡಿಕಲ್ ಗ್ರೌಂಡ್ ಮೇಲೆ ದರ್ಶನ್ ಹೈಕೋರ್ಟ್ನಿಂದ ಬೇಲನ್ನು ಕೂಡ ಪಡೆದಿದ್ದಾರೆ.
ಈ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಇನ್ನೂ ದೋಷಾರೋಪ ಹೊರಿಸಿಲ್ಲ. ಆದರೆ ಸ್ವತಃ ಅನುಗ್ರಹ ಅಪಾರ್ಟ್ಮೆಂಟ್ನ ಬಳಿ ಸೆಕ್ಯೂರಿಟಿ ಗಾರ್ಡ್ ಒಂದು ದೇಹವನ್ನು ನೋಡಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಹೀಗೆಲ್ಲ ಇರುವಾಗ ಬೆಳಿಗ್ಗೆ 10-11 ಗಂಟೆಗೆ ಮಹಜರ್ ಮಾಡಿದ್ದಾರೆ. ಬಳಿಕ 12 ಗಂಟೆ CCTV ಫುಟೇಜನ್ನು ತೆಗೆದಿದ್ದಾರೆ. ಎಲ್ಲವೂ ಕೂಡ ಇದೆ. ಹೀಗಾಗಿ ದರ್ಶನ್ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯೂ ಕೂಡ ಆಗ್ತಾರೆ ಅನ್ನೋದು ಇಲ್ಲಿ ವಕೀಲರ ವಾದ. ಇನ್ನು ವಾಹನದಲ್ಲಿದ್ದವರನ್ನು ಐಡೆಂಟಿಫೈ ಮಾಡಲಾಗಿದೆ ಅಂತೇಳಿ ಸುಪ್ರೀಂ ಪ್ರಶ್ನೆಯನ್ನು ಮಾಡುತ್ತೆ. ಆಗ ಹೌದು ಮಾಡಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಇಲ್ಲಿ ಬಿಳಿ ಬಣ್ಣದ ಕಾರಿನ ಬಗ್ಗೆ ಇರ್ಬೋದು, ಜೊತೆಗೆ A1 A2 ವಾಸ ಇದ್ದಂತಹ ಮನೆಯ ಬಗ್ಗೆ ಇರ್ಬೋದು, ಹಾಗೆಯೇ A2 A6 A7 A11 A12 A14 ಸೇರಿದಂತೆ ಎಲ್ಲ 7 ಆರೋಪಿಗಳ ಪಾತ್ರದ ಬಗ್ಗೆ ಇರ್ಬೋದು, ಎಲ್ಲವನ್ನು ಕೂಡ ಸಿದ್ಧಾರ್ಥ ಲೂಥ್ ಅವರು ವಿವರಿಸ್ತಾ ಹೋಗ್ತಾರೆ. ಜೊತೆಗೆ ಎಲ್ಲ ಪ್ರಕರಣ ನಡೆಯೋದಕ್ಕೆ A1 ಪವಿತ್ರಗೌಡನೇ ನೇರವಾದಂಥ ಕಾರಣಕರ್ತೆ ಅನ್ನೋದನ್ನು ಕೂಡ ಇಲ್ಲಿ ಮನವರಿಕೆ ಮಾಡಿಸ್ತಾರೆ. ಇನ್ನು ಈ ಹತ್ಯೆ ಕೇಸ್ನಲ್ಲಿ ಪುನೀತ್, ಕಿರಣ್ ಅನ್ನೋಂಥ ಇಬ್ಬರು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ ಅನ್ನೋದು ಪೊಲೀಸರ ಪರ ವಾದ. ಹಾಗೆಯೇ ಇಲ್ಲಿ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಸಾಂದರ್ಭಿಕ ಸಾಕ್ಷಿಗಳನ್ನು ಬೆಂಬಲಿಸ್ತೇವೆ ಅಂತಲೂ ಕೂಡ ಕೋರ್ಟ್ ಪ್ರಶ್ನೆಯನ್ನು ಮಾಡುತ್ತೆ. ಪ್ರದೂಷಣ ವಿಶ್ವಾಸಕ್ಕೆ ತೆಗೆದುಕೊಂಡ ಆರೋಪಿಗಳನ್ನು ಎಲ್ಲರನ್ನೂ ಕೂಡ ಬಂಧಿಸ್ತಾ ಬರ್ತಾರೆ. ಪ್ರತ್ಯಕ್ಷದರ್ಶಿ ಪುನೀತ್ ಹೇಳಿಕೆಯನ್ನು 12 ದಿನದ ಒಳಗಡೆ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಹಾಗೆಯೇ ಇಲ್ಲಿ ಎಲ್ಲ ರೀತಿಯಾದಂಥ ಟಾರ್ಚರ್ಗಳು, ಅಂದರೆ ರೇಣುಕಸ್ವಾಮಿಗೆ ಯಾವ್ಯಾವ ರೀತಿಯಾದಂಥ ಟಾರ್ಚರ್ ಕೊಟ್ಟರು, ಏನೇನು ಮಾಡಿದ್ರು ಎಲ್ಲವನ್ನು ಕೂಡ ಇಲ್ಲಿ ಸವಿವರವಾಗಿ ವಕೀಲರು ವಿವರಿಸ್ತಾ ಹೋಗ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ A1 ಆರೋಪಿ ಪವಿತ್ರಗೌಡ ಪರ ವಕೀಲರು ಯಾರು ಅಂತಲೂ ಕೂಡ ಕೇಳುತ್ತೆ. ಆಗ ಮಹಿಳಾ ವಕೀಲೆಯೊಬ್ಬರು ಪವಿತ್ರಗೌಡ ಪರ ವಾದ ಮಂಡನೆಗೆ ಹಾಜರಾಗ್ತಾರೆ. ಇದೆಲ್ಲವೂ ಕೂಡ ಆಗಿದ್ದು ನಿಮ್ಮಿಂದನೇ ಅಂತೇಳ್ಬಿಟ್ಟು ಎಲ್ಲವನ್ನು ಕೂಡ ಹೇಳ್ತಾ ಇದಕ್ಕೆ ಮೂಲ ಕಾರಣ ನೀವೇ ಅಂತ ಹೇಳ್ಬಿಟ್ಟು ಪವಿತ್ರಗೌಡ ಪರ. ಇನ್ನು ಸುಪ್ರೀಂ ಕೋರ್ಟು ಪವಿತ್ರಗೌಡ ಬಗ್ಗೆ ಕೇಳುತ್ತೆ. ಪವಿತ್ರಗೌಡ A3 ಪವನ್ಗೆ 50 ಸಲ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಪರ ವಕೀಲರು ಹೇಳ್ತಾರಲ್ಲ, ಅದು ಯಾಕೆ ಅಂತೇಳಿ ಕೇಳುತ್ತೆ. ಜೊತೆಗೆ ಪವನ್ ಮನೆ ಮ್ಯಾನೇಜರ್ ಆಗಿದ್ದರಿಂದ ಅಡುಗೆ ಬಗ್ಗೆ, ಊಟ ತರುವ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡಿರಬಹುದು ಅಂತ ಹೇಳ್ಬಿಟ್ಟು ಜಡ್ಜ್ ಹಾಸ್ಯ ಚಟಾಕಿಯನ್ನು ಹಾರಿಸ್ತಾರೆ. ಪವಿತ್ರಗೌಡ ಮೊದಲನೇ ಮದುವೆ ಡಿವೋರ್ಸ್ ಆಗಿದೆಯಾ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ. ಪವಿತ್ರಗೌಡ ಜೀವನದಲ್ಲಿ ಈಗೇನು ಮಾಡ್ತಿದ್ದಾರೆ ಅಂತಲೂ ಕೂಡ ಕೇಳ್ತಾರೆ. ಕೊನೆಗೆ ಬೆಂಗಳೂರು ಪೊಲೀಸರು ಸಲ್ಲಿಸಿರುವಂತಹ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಏನು ಸಲ್ಲಿಸಿದಾರೋ ಅದನ್ನು ಕಾಯ್ದಿರಿಸಿದೆ. ಜೊತೆಗೆ A1 A2 ಆರೋಪಿಗಳನ್ನು ಹೊರತುಪಡಿಸಿ ಉಳಿದ ಆರೋಪಿಗಳ ಪರ ವಕೀಲರು 3 ಪುಟಗಳಲ್ಲಿ ಲಿಖಿತ ವಾದಾಂಶಗಳನ್ನು ವಾದದಲ್ಲಿ ಸಲ್ಲಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಮುಂದಿನ 15 ದಿನದಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ಅರ್ಜಿಯನ್ನು ಮುಂದುವರಿಸುತ್ತಾ ಅಥವಾ ರದ್ದು ಮಾಡುತ್ತಾ ಅನ್ನೋದು ಈಗ ಉತ್ತರ ಸಿಗಲಿದೆ. ಬಟ್ ಮೇಲ್ನೋಟಕ್ಕೆ ದರ್ಶನ್ ಜಾಮೀನು ಅರ್ಜಿ ಇಲ್ಲಿ ರದ್ದಾಗುವುದೇ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಎತ್ತಿರುವಂಥ ಅಷ್ಟೂ ಪ್ರಶ್ನೆಗಳಲ್ಲಿ ಇದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದರ್ಶನ್ಗೆ ಕೊಟ್ಟಿರುವಂಥ ಜಾಮೀನನ್ನು ಸಮರ್ಥನೆ ಮಾಡುವಂಥ ರೀತಿಯೇ ಕಾಣಿಸ್ತಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಜಾಮೀನು ಪಡೆಯೋದಕ್ಕೆ ಅರ್ಹನೂ ಅಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಒತ್ತಿ ಹೇಳ್ತಾ ಇದೆ. ಜೊತೆಗೆ 7 ಆರೋಪಿಗಳ ಜಾಮೀನು ಅರ್ಜಿಯ ಬಗ್ಗೆನೂ ಕೂಡ ಸುಪ್ರೀಂ ಕೋರ್ಟ್ ತುಂಬ ಸೀರಿಯಸ್ ಆಗಿದೆ. ಬಟ್ ಅದರಲ್ಲಿ ಇಬ್ಬರು ದರ್ಶನ್ ಮತ್ತು ಪವಿತ್ರಗೌಡ ವಿಚಾರದಲ್ಲಂತೂ ತುಂಬ ಸೀರಿಯಸ್ ಆಗಿಯೇ ಈಗ ಈ ವಿಚಾರಣೆ ನಡೆದಿದೆ. ದರ್ಶನ್ 3 ಹಿರಿಯ ವಕೀಲರನ್ನು ಇಟ್ಕೊಂಡು ವಾದವನ್ನು ಮಂಡಿಸಿದ್ರೂ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಹುಶಃ ಬೇಲ್ ರಿಜೆಕ್ಟ್ ಆಗುವಂಥ ಸಾಧ್ಯತೆ ನಿಶ್ಚಳವಾಗಿ ಕಾಣ್ತಾ ಇದೆ ಅನ್ನೋದನ್ನು ಹಿರಿಯ ವಕೀಲರು ಹೇಳ್ತಾ ಇದ್ದಾರೆ. ಬಟ್ ಆದರೆ ಹೇಳೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಪವಿತ್ರಗೌಡ ಅವರ ಬೇಲನ್ನು ಕಂಟಿನ್ಯೂ ಮಾಡಿದೆ, ದರ್ಶನ್ ಅವರ ಬೇಲನ್ನು ಅದು ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಹೇಳ್ಬೋದು. ಅಥವಾ ಇಲ್ಲ, ಅಷ್ಟು 7 ಜನರ ಬೇಲ್ ಕೂಡ ಕ್ಯಾನ್ಸಲ್ ಆಗ್ಬೋದು. ಏನು ಬೇಕಾದರೂ ಆಗ್ಬೋದು. ಸುಪ್ರೀಂ ಕೋರ್ಟ್ ಆದೇಶ ಏನು ಬೇಕಾದರೂ ಬರ್ಬೋದು. ಅದನ್ನು ನಾವು ಅನಲೈಸ್ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಮತ್ತು ಪ್ರಶ್ನೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟು ಈಗ ತೆಗೆದುಕೊಂಡಿರುವಂಥ ರೀತಿ, ಪ್ರಕರಣದ ತನಿಖೆಯ ರೂಪುರೇಷೆಯನ್ನು ತೆಗೆದುಕೊಂಡಿರೋ ರೀತಿ ಇದೆಲ್ಲ ತುಂಬ ಶ್ಲಾಘನೀಯ, ತುಂಬ ಅರ್ಥಪೂರ್ಣವಾಗಿದೆ ಅನ್ನೋದು ಈಗ ವಕೀಲರ ಅಭಿಪ್ರಾಯ. ವಾಟೆವರ್, ದರ್ಶನ್ಗೆ ಬೇಲ್ ಸಿಕ್ಕಿದ್ರೆ ಒಳ್ಳೆಯದಾ, ಸಿಗದೆ ಇದ್ದರೆ ಒಳ್ಳೆಯದಾ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.